ಲೇ ನಿನಗೇನೆಯ ಇರೋನೊಬ್ಬ ಮಗ ಅದು ಬ್ಯಾಂಕ್ನ ಸೊಗಸಾದ ಕೆಲಸದಲ್ಲಿದ್ದಾನೆ. ಆದ್ರೆ ನನ್ನ ಪಾಡ್ ಹಾಗಲ್ವೇ, ಮನೆಯಲ್ಲಿ ಮಗಳು ಬೆಳೆದ್ ನಿಂತಿದ್ದಾಳೆ. ಅವಳಿಗೆ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ರಾಮಕೃಷ್ಣ ಅಂತ ಕಾಲ ಕಳಿಬಹುದು. ನೋಡು, ನಿನ್ನ ಮಗಳನ್ನ ನಾನು ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿದೆ. ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು. ನೋಡು, ಇಬ್ಬರು ಜಾತಕರು ಸೊಗಸಾಗಿ ಕೂಡ್ ಬಂದಿದೆ. ಆದಷ್ಟು ಬೇಗ ನೀ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನಾಗೆ ಹಾಯಾಗಿರ್ಬೋದು ಕಣಯ್ಯ. ಅದು ಸರಿ, ಇದಕ್ಕೆಲ್ಲ ರೆಡಿ ಮಾಡಿದೀಯೋ? ಏನೋ ವರದಕ್ಷಿಣೆನಾ? ಕಳ್ಳ ಬಡವಾ, ವರದಕ್ಷಿಣೆ ವಿಷಯ ಎತ್ತಿದ್ರೆ ಪೊಲೀಸ್ ಇಟ್ಕೊಟ್ಟು ಬಿಡ್ತೀನಿ. ಸುಮ್ನೆ ತಮಾಷೆ ಮಾಡ್ದೆ ಕಣಯ್ಯ. ನೋಡ, ಬರೋ ಗುರುವಾರ ದಿನ ಚೆನ್ನಾಗಿದೆ. ನಿನ್ನ ಮಗನ್ ಕರ್ಕೊಂಡು ಬಂದು ಆ ನಿಶ್ಚಿತಾರ್ಥ ಕೆಲಸ ಮುಗಿಸ್ಕೊಂಡು ಹೋಗು. ಹಾ ಆಯ್ತಪ್ಪ. ಈ ಕಡ್ಲೆಕಾಯಿ ತಿನ್ಬೋದಾ? ಏನು ಸರ್, ಟೆಲಿಗ್ರಾಮ್. ಟೆಲಿಗ್ರಾಮ ಯಾರ್ದಪ್ಪ? ಅರೈವಿಂಗ್ ಆನ್ ಸಂಡೇ 15th ಮಾರ್ನಿಂಗ್. ಲತಾ 15th ಮಾರ್ನಿಂಗ್ ಅಂದ್ರೆ ಇವತ್ತು. ಲತಾ ಡಾರ್ಲಿಂಗ್ ಇಸ್ ಕಮಿಂಗ್. ಏನು, ನನಗೆ ಗಂಡ ನಿಶ್ಚಯ ಮಾಡಿದ್ಯಾ? ನಾನಲ್ದೆ ಬೇರೆ ಇನ್ಯಾರ್ ನಿಶ್ಚಯ ಮಾಡ್ಬೇಕಮ್ಮ? ನಾನೇನ್ ಬೊಂಬೆ ಅನ್ಕೊಂಡಿದ್ಯಾ? ನೀನ್ ಇಷ್ಟ ಬಂದವ್ರನ್ನ ಪಕ್ಕದಲ್ಲಿ ಕೂರ್ಸೋದಕ್ಕೆ? ಆ ಹುಡುಗ ಏನು ಬಿಟ್ಟಿ ಬಿದ್ದಿಲ್ಲಮ್ಮ. ಅವನು BCom ಪಾಸ್ ಮಾಡಿ ಬ್ಯಾಂಕ್ ನ ಕೆಲಸದಲ್ಲಿದ್ದಾನೆ. ಒಳ್ಳೆ ಮನತನ, ಮುಖ್ಯವಾಗಿ ವರದಕ್ಷಿಣೆ ಬೇಡ ಅಂತ ಹೇಳಿದ್ದಾನೆ. ನೋಡ, ನಾನೆಲ್ಲ ನಿಶ್ಚಯ ಮಾಡಿ ಬ್ಯಾಂಕ್ ನ ನಿನ್ ಮದುವೆಗೆ ಅಂತ ಇಟ್ಟಿದ್ದು 10,000 ರೂಪಾಯಿ ತಂದು ಮನೇಲಿ ಇಟ್ಟಿದ್ದೀನಿ. ನನ್ನ ಕೆಲ್ಸಕ್ಕೋಸ್ಕರ ನಿನ್ ಸ್ನೇಹಿತರು 10,000 ರೂಪಾಯಿ ಲಂಚ ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂದೆ. ರೋಹಿಣಿ, ನಿನ್ ಕೆಲ್ಸಕ್ಕೆ ಅಂತ 10,000 ರೂಪಾಯಿ ಕೊಟ್ಬಿಟ್ರೆ ನಿನ್ ಮದುವೆ ಆಗೋ ಹುಡುಗ ಬಂದು ನನ್ಗೆ ವರದಕ್ಷಿಣೆ ಬೇಕೇ ಬೇಕು ಅಂತಂದ್ರೆ ಏನ್ ಮಾಡ್ಲಮ್ಮ? ಆಯ್ತು, ನಿನ್ ಮದುವೆ ಆದ್ಮೇಲೆ ಆ ಹುಡುಗ ನೀನ್ ಉದ್ಯೋಗ ಮಾಡೋದು ಬೇಡ ಅಂತಂದ್ರೆ ಹೋಯ್ತು, ಎಲ್ಲ ಹೋಯ್ತು. ನೋಡಮ್ಮ, ನನಗೆ ನಿನ್ ಉದ್ಯೋಗಕ್ಕಿಂತ ನಿನ್ ಮದುವೆ ಮುಖ್ಯ ಅಮ್ಮ. ನನಗೆ ಉದ್ಯೋಗನೇ ಮುಖ್ಯ. ಅದಕ್ಕೆ 10,000 ರೂಪಾಯಿ ನಾನೇ ಕೊಟ್ಬಿಟ್ಟೆ. ನಿನಗೆಲ್ಲ ಬಂತ ಅಷ್ಟೊಂದು ಹಣ? ನನ್ನ ಮದ್ವೆ ಆಗೋರು ಕೊಟ್ರು. ನಿನ್ ಮದುವೆ ವಿಷಯ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಬಾಳ್ಬೇಕಾದಳ್ ನಾನಪ್ಪ, ನೀನಲ್ಲ. ಗಂಡಾಗ್ ಬರೋನ್ ಹೇಗಿರ್ಬೇಕು ಅಂತ ನಾನ್ ನಿರ್ಣಯ ಮಾಡ್ಬೇಕು, ನೀನು ಆಶೀರ್ವಾದ ಮಾಡ್ಬೇಕು. ಸತ್ಯ, ನಿಮ್ಮ ಅಪ್ಪನ್ಗೆ ಅಷ್ಟೊಂದು ಅವಕಾಶನಾದ್ರೂ ಇಟ್ಟಿದ್ದೀಯಲ್ಲ. ಯಾರ ಹುಡುಗ? ನಿನ್ಗೆ ಅವತ್ತು ಔಷಧಿ ಕೊಟ್ರು ಅಂತ ಮನೆಗ್ ಕರ್ಕೊಂಡ್ ಬರ್ಲಿಲ್ವಾ ಅವರು? ಓ, ಅವನಾ? ಯಾಕೆ, ಅವ್ರು ಒಳ್ಳೆಯವ್ರಲ್ವಾ? ಹೆದರ್ಕೋಬೇಡಪ್ಪ, ಅವ್ರೇನ್ ವರದಕ್ಷಿಣೆ ಕೇಳಲ್ಲ. ಅದಲ್ಲಮ್ಮ, ಅವನು ಯಾರು, ಅವನ ವಂಶ ಏನು, ಇವೆಲ್ಲ ವಿಚಾರಿಸೋದ್ ಬಿಡ್ವೆ.